ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಅವಲಕ್ಕಿ ಚಿತ್ರಾನ್ನ. ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿರೋ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಹಾಗೂ ಅದರ ಜೊತೆಗೆ ಕಡಲೆಬೇಳೆ. ನೋಡಿ, ಕಡಲೆಬೇಳೆ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ 1 ಕಪ್ ಆಗುವಷ್ಟು ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, 3 ಆನಿಯನ್ಸ್ ಕಟ್ ಮಾಡಿದೆ. ಅದಾದಮೇಲೆ ಕಡಲೆ ಬೀಜ ನೋಡಿ, ಸ್ವಲ್ಪ ಈ ಥರ ಕಡಲೆ ಬೀಜನೂ ಕೂಡ ತೊಗೊಂಡಿದ್ದೀವಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಕರಿಬೇವಿನ ಸೊಪ್ಪು ಆಗಿರ್ಬೋದು, ಅದ್ರ ಜೊತೆಗೆ ಜೀರಿಗೆನ ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಕೂಡ ತೊಗೊಂಡಿದ್ದೀವಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಟೊಮೆಟೊ ಏನಿರುತ್ತೆ, ಟೊಮೆಟೊ 2 ಕಟ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಮಾತ್ರ ತುಂಬ ಇಂಪಾರ್ಟೆಂಟು, ಯಾಕಂದರೆ ಅವಲಕ್ಕಿ ಸ್ವಲ್ಪ ಸಪ್ಪೆ ಇರುತ್ತೆ ಅಲ್ವಾ. ಎಷ್ಟು ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಅವಲಕ್ಕಿ ಚಿತ್ರಾನ್ನ ಚಿಟಿಕೆ ಹೊಡೆಯೋಷ್ಟರಲ್ಲಿ ರೆಡಿ ಆಗುತ್ತೆ. ನೋಡಿ, ಆಲ್ರೆಡಿ ನಾನು ಒಂದು 10 ನಿಮಿಷದ ಹಿಂದೆ ಈ ಥರ ಅವಲಕ್ಕಿನ ನೀಟಾಗಿ ವಾಶ್ ಮಾಡಿ ಈ ಥರ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಈ ಥರ ಚೆನ್ನಾಗಿ ನೆಂದು ಇದೆ ನೋಡಿ. ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಈ ಥರ ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಎಣ್ಣೆ ಕಾಯಕ್ಕೆ ಬಿಡಬೇಕಾಗುತ್ತೆ. ನೋಡಿ ಗಾಯ್ಸ್, ಈಗ ಎಣ್ಣೆ ಕೂಡ ಕಾದಿದೆ. ಈಗ ಸಾಸಿವೆ ಏನು ತೊಗೊಂಡಿದ್ವಿ ಆಗಲೇ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಅದಾದಮೇಲೆ ಜೀರಿಗೆ ಆಗಿರ್ಬೋದು ಹಾಗೂ ಕರಿಬೇವಿನ ಸೊಪ್ಪು ಆಗಿರ್ಬೋದು, ಏನು ತೊಗೊಂಡಿದ್ವಿ ನಾವು ಆಗಲೇ ಅದನ್ನು ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಹೇಗೆ ಚಿಟಪಟ ಅಂತ ಇದೆ, ಆ ಥರ ಅನ್ನಬೇಕು. ಅದಾದಮೇಲೆ ಕಡಲೆ ಬೀಜನೂ ಕೂಡ ಹಾಕ್ಕೊಬೇಕು. ಚೆನ್ನಾಗಿರುತ್ತೆ, ತಿಂತಾ ಬಾಯಿಗೆ ಸಿಗ್ತಾಯಿದ್ರೆ ಅವಲಕ್ಕಿ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಬೀಜ ಕೂಡ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೇಯೋವರೆಗೂ. ನೋಡಿ, ಹೀಗೆ ಕಡಲೆ ಬೀಜ ಎಲ್ಲ ಬೇಯ್ತಾ ಇದೆ. ಹಾಗೆ ಅದರ ಜೊತೆಗೆ ನಾವು ಇಲ್ಲಿ ಕಡಲೆಬೇಳೆನೂ ಕೂಡ ಹಾಕ್ಕೊತಾ ಇದ್ದೀವಿ, ಯಾಕಂದರೆ ಚೆನ್ನಾಗಿರುತ್ತೆ. ಎಲ್ಲ ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಅವಲಕ್ಕಿಯಲ್ಲಿ ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ತಿನ್ಬೋದು. ಆದಮೇಲೆ ಉದ್ದಿನಬೇಳೆ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಕಡಲೆಬೇಳೆ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಉದ್ದಿನಬೇಳೆ ಇವೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅದೆಲ್ಲ ಬೇಯಬೇಕು ಅಲ್ವಾ. ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಥರ. ನೋಡಿ, ಆ ಮೆಣಸಿನ್ಕಾಯಿ ಖಾರ ಎಲ್ಲ ಆ ಎಣ್ಣೆ ಒಳಗಡೆ ಇಳಿತಾ ಇರುತ್ತೆ. ಈಗ ಆನಿಯನ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ನಾವೇನು ಉದ್ದದಕ್ಕೆ ಹಚ್ಚಿಟ್ಕೊಂಡಿದ್ವಿ ಆನಿಯನ್ಸ್ನ, ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಗಾಯ್ಸ್. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಈ ಆನಿಯನ್ಸು ಕೂಡ. ನೋಡಿ, ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಆನಿಯನ್ಸ್ ಬೇಯ್ತಾ ಇದ್ದಂಗೆ ಇಲ್ಲಿ ಟೊಮೆಟೊ ಏನು ಹಚ್ಚಿಟ್ಕೊಂಡಿದ್ವಿ 2 ಟೊಮೆಟೊ ಅದನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಟೊಮೆಟೊ ಎಲ್ಲ ಕರಗಬೇಕಾಗುತ್ತೆ. ಸೊ ಆವಾಗವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಗಾಯ್ಸ್. ನೋಡಿ, ಈ ಥರ. ಅದಾದಮೇಲೆ ಬೇಗ ಟೊಮೆಟೊ ಬೇಯಬೇಕು ಅಂದರೆ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿದ್ರೆ ಟೊಮೆಟೊ ಬೇಗನೆ ಬೇಯುತ್ತೆ. ನಾರ್ಮಲಾಗಿ ಬೇಯೋದಕ್ಕಿಂತ ಉಪ್ಪು ಹಾಕಿ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ. ನೋಡಿ, ಈ ಥರ ಉಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ನೀಟಾಗೆ. ನೋಡಿ, ಯಾವ ರೀತಿ ಟೊಮೆಟೊ ಎಲ್ಲ ಕರಗ್ತಾ ಇದೆ. ಅದಾದಮೇಲೆ ಕಲ್ಲರ್ಗೋಸ್ಕರ ನಾವಿಲ್ಲಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀವಿ. ನೋಡಿ, ಈ ಥರ ಅರಿಶಿನ ಪುಡಿ ಹಾಕ್ಕೊಳ್ಬೇಕಾಗತ್ತೆ. ಆ್ಯಂಡ್ ಅರಿಶಿನ ಕೂಡ ತುಂಬಾ ಒಳ್ಳೆಯದು, ಇಮ್ಯುನಿಟಿ ಪವರ್ನೆಲ್ಲ ಹೆಚ್ಚಿಸುತ್ತೆ. ಅರಿಶಿನ ಕೂಡ ತುಂಬಾ ಒಳ್ಳೆಯದು, ಆರೋಗ್ಯಕರವಾದದ್ದು. ನೋಡಿ, ಈ ಥರ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡಬೇಕು. ನೋಡಿ, ಅರಿಶಿನ ಹಾಕಿದ್ಮೇಲೆ ಒಂಥರ ಆಯಿತು ಅಲ್ವಾ ಕಲ್ಲರು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಲೆಮನ್ ಏನಿರುತ್ತೆ ಲೆಮನ್ನ ಕೂಡ ಸ್ವಲ್ಪ ಹಿಂಡ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿರುತ್ತೆ, ಲೆಮನ್ ಹಾಕಿದ್ರೂ ಸೂಪರಾಗಿರುತ್ತೆ. ಅದಾದಮೇಲೆ ಕೊತ್ತಂಬರಿ ಏನಿರುತ್ತೆ ಫೈನಲ್ಲಾಗಿ ಕೊತ್ತಂಬರಿನ ಕೂಡ ಉದುರಿಸ್ಕೊಂಬಿಡ್ಬೇಕು. ಆ್ಯಂಡ್ ಸಾಲ್ಟನ್ನು ಕೂಡ ನಾನು ಹಾಕಿದ್ದೀನಿ, ಬಟ್ ಇಲ್ಲಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ.
ಸಾಲ್ಟನ್ನು ಹಾಕಿ ಅದಾದಮೇಲೆ ಕೊತ್ತಂಬರಿ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ವಾವ್! ಈಗ ಬನ್ನಿ ಅವಲಕ್ಕಿನ ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿ ನಾನಿಲ್ಲಿ ಅವಲಕ್ಕಿ ಆಗಲೇ ನೆನೆಸಿಟ್ಟಿದ್ನಲ್ವ, ಅದನ್ನು ನೀಟಾಗಿ ನೀರೆಲ್ಲ ಶೋಧಿಸ್ಬಿಟ್ಟು ಈ ಥರ ಹಾಕಿದ್ದೀನಿ. ನೋಡಿ ಎಷ್ಟು ಉದುರುದ್ರಾಗಿದೆ. ನೀರು ಫುಲ್ ಕಂಪ್ಲೀಟಾಗೆ ಶೋಧಿಸ್ಬಿಡಬೇಕು. ಈ ಥರ ಉದುರುದ್ರಾಗಿರಬೇಕು ಅವಲಕ್ಕಿ, ಆವಾಗಲೇ ಚೆನ್ನಾಗಿರೋದು. ನೋಡಿ ಈ ಥರ ಅವಲಕ್ಕಿನೆಲ್ಲ ಹಾಕಿ ಗೊಜ್ಜಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಯಾವ ರೀತಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಗೈಸ್, ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು. ದೆನ್ ರೈಸ್ ತಿಂದು ಬೇಜಾರಾಗಿದ್ದರೆ ಈ ಥರ ಎಲ್ಲ ಅವಲಕ್ಕಿಯಲ್ಲೂ ಮಾಡ್ಕೋಬೋದು. ಆ್ಯಂಡ್ ಅವಲಕ್ಕಿ ಚಿತ್ರಾನ್ನನೇ ಅಲ್ಲ, ಇನ್ನೂ ಬೇರೆ ಥರ ರೆಸಿಪೀಸು ಇದ್ದಾವೆ, ಅವನ್ನು ಕೂಡ ಮಾಡ್ಕೋಬೋದು. ಲೈಕ್ ಹುಳಿ ಅವಲಕ್ಕಿ ಎಲ್ಲ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಹುಳಿ ಅವಲಕ್ಕಿ ಹೇಗೆ ಮಾಡೋದು ಅಂತಲೂ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಚೆಕ್ ಮಾಡಿ, ಅದು ಕೂಡ ಚೆನ್ನಾಗಿರುತ್ತೆ. ಬನ್ನಿ ಈಗ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ವಾವ್! ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಗಾಯ್ಸ್ ಚಿತ್ರಾನ್ನ? ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಏನು ಗೊತ್ತಾ, ಅವಲಕ್ಕಿನ ಯಾವಾಗಲೇ ಆದರೂ ಬಿಸಿಯಲ್ಲಿದ್ದಾಗೆ ತಿನ್ನಬೇಕು, ಆವಾಗಲೇ ಸೂಪರಾಗಿರೋದು. ಆ್ಯಂಡ್ ಇದು ನನ್ನ ಸಜೆಷನ್ನು, ಬಿಸಿಯಲ್ಲಿದ್ದಾಗೆ ತಿನ್ನಿ, ಸೂಪರಾಗಿರುತ್ತೆ. ತಣ್ಣಗಾದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಬಿಸಿಯಲ್ಲಿ ತಿಂದರೆ ಸೂಪರಾಗಿರುತ್ತೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ವಾವ್! ಸೋ ಬ್ಯೂಟಿಫುಲ್. ಟೊಮ್ಯಾಟೊ ಆಗಿರ್ಬೋದು, ಕಡಲೆಬೀಜ ಆಗಿರ್ಬೋದು ಎಲ್ಲ, ಆ್ಯಂಡ್ ಮೆಣಸಿನ್ಕಾಯಿ ಒಟ್ಟಿಗೆ ತಿನ್ಬೋದು ಅನ್ನನ, ಹಂಗಿರುತ್ತೆ, ಸಖತ್ತಾಗಿರುತ್ತೆ ಗೈಸ್. ಆ್ಯಂಡ್ ಗೈಸ್ ಇವತ್ತಿನ ರೆಸಿಪಿ ಇದಾಗಿತ್ತು. ಆ್ಯಂಡ್ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವ ಥರ ರೆಸಿಪೀಸ್ ಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಗೈಸ್. ಆ್ಯಂಡ್ ಫೈನಲ್ ಆಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.